ಬರ್ಬಂಟಿ ಬಾಯ್. ಪ್ರೀಶಲ್ ಮನೆ ಬಿತ್ತ. ನಮಸ್ಕಾರ, ಮುಂಗಾರು ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ಮೊನ್ನೆಯ ವ್ಲಾಗಲ್ಲಿ ಹೇಳಿದ್ದೆ, ನಾವು ಮಂಗಳೂರಿಗೆ ಹೋಗಿದ್ವಿ ನೈಟ್ ವಿಚರಿಗೆ ಪ್ರೇಯರಿಗೆ ಅಂತ ಹೇಳಿ. ಆ ಪ್ರೇಯರ್ ಯಾವ ಥರ ಅಂತ ಹೇಳಿದರೆ, ಇಡೀ ರಾತ್ರಿ ಪ್ರಾರ್ಥನೆ ಇರ್ತದೆ, ಮತ್ತು ಬೆಳಿಗ್ಗೆ ಒಂದು 7-7:30 ಆ ಥರದಲ್ಲಿ ಪ್ರಾರ್ಥನೆ ಎಲ್ಲ ಮುಗಿಯುತ್ತೆ. ಮತ್ತು ಪೂಜೆ ಎಲ್ಲ ಇರ್ತದೆ, 9:30 ತನಕ ಏನೋ ಆಗುತ್ತೆ. ಅದೆಲ್ಲ ಆದಮೇಲೆ ಮನೆಗೆ ಬರೋಕ್ಕೆ ವಾಪಸ್ ನಾವು 7:30-8 ಗಂಟೆ ತನಕ ಇದ್ವಿ. ಆಮೇಲೆ ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡಿ ನಾವು ಮತ್ತೆ ಹೊರಟ್ವಿ ಕದ್ರಿ ಪಾರ್ಕಿಗೆ ಹೋಗುವ ಅಂತೇಳಿ. ಅಂದರೆ ಹೇಗೋ ಮಂಗಳೂರಿಗೆ ಬಂದಿದ್ದೀವಿ, ಸುಮ್ಮನೆ ಮನೆಗೆ ಹೋಗೋದು ಬೇಡ ಅಂಥೇಳಿ ನಾವು ಕದ್ರಿ ಪಾರ್ಕಿಗೆ ಹೋಗಿದ್ದು. ಈ ಒಂದು ರಾಷ್ಟ್ರಧ್ವಜ ನೋಡಿ ನನಗೊಂದು ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ನೀವಲ್ಲಿ ಲೈವ್ ಆಗಿ ನೋಡಿದ್ರೇ ಗೊತ್ತಾಗುತ್ತೆ. ಮಂಗಳೂರಲ್ಲಿ ಇರುವವರು ಕದ್ರಿ ಪಾರ್ಕ್ಗೆ ಹೋದರೆ ಒಂದು ಬಾವುಟ ನೋಡಿದರೆ ಅದಷ್ಟು ಖುಷಿಯಾಗುತ್ತೆ. ಆ ಒಂದು ಗಾಳಿಗೆ ಆ ಬಾವುಟ ಹಾರ್ತಾ ಇರುತ್ತಲ್ಲ, ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿದರೆ ಅಷ್ಟು ಚೆಂದ ಕಾಣ್ತಿತ್ತು. ಇಲ್ಲಿ ಆ್ಯಕ್ಚುಲಿ ಎಲ್ಲರಿಗೆ ತುಂಬ ನಿದ್ದೆ ಬರ್ತಾ ಇತ್ತಾಯ್ತಾ. ಅಂದರೆ ಎಲ್ಲ ಇಡೀ ರಾತ್ರಿ ಜಾಗರಣೆ ಇದ್ದು ಪ್ರಾರ್ಥನೆ ಮಾಡಿದ್ದಲ್ವ, ಆ ಥರ ಎಲ್ಲರಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ಆ ನಿದ್ದೆ ಕಣ್ಣಲ್ಲೇ ನಾವು ಹೊರಟಿದ್ದು. ಆದರೆ ಈ ಪ್ರೀಶಲ್ ಏನಿದ್ದಾಳಲ್ಲ, ಇವಳು ಇಡೀ ರಾತ್ರಿ ಚಂದ ನಿದ್ದೆ ಮಾಡಿದ್ದಾಳೆ. ಈಗ ಚಂದ ಆಟ ಆಡ್ತಾ ಇದ್ದಾಳೆ ಕದ್ರಿ ಪಾರ್ಕಲ್ಲಿ ಹೋಗಿ. ಹಾಗೆ ಅವಳಿಗೊಂದು ಖುಷಿ ಆಯಿತು, ನಮಗೆ ಸಹ ಖುಷಿ ಆಯಿತು ಹೋಗಿ. ಆದರೆ ನಮಗೆ ನಿದ್ದೆಯಲ್ಲಿ ಇದ್ದಿದ್ದರಿಂದ ಉಂಟಲ್ಲ, ಅದು ಸರಿಯಾಗಲಿಲ್ಲ, ಒಂಥರ ತಲೆನೋವು ಸಹ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ, ಇರಲಿ, ಅವಳಿಗೆ ಸಹ ರಜೆಯಲ್ಲಿ ಹೋಗಲಿಕ್ಕೆ ಸಿಗೋದಿಲ್ಲ ಅಲ್ಲ, ಹಾಗೆ ಇಲ್ಲಿ ಆದರೂ ಆಟ ಆಡಲಿ ಅಂಥೇಳಿ ನಾವು ಸಹ ಸುಮ್ಮನೆ ಇದ್ವಿ. ಹಾಗೆ ಕದ್ರಿ ಪಾರ್ಕೆಲ್ಲ ನೋಡಿ ಸ್ವಲ್ಪ ಸುತ್ತಾಡಿ ಅಲ್ಲಿ ಸ್ವಲ್ಪ ಫ್ರೆಶ್ ಗಾಳಿ ಎಲ್ಲ ತಗೊಂಡು ಬೆಳಿಗ್ಗೆ ನಾವು ಅಲ್ಲಿಗೆ ಹೋಗಿ ಸುತ್ತಾಡ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ಫಿಸಿಕಲಿ ಚಾಲೆಂಜ್ ಅಂತ ಹೇಳಿದರೆ ವಿಶೇಷಚೇತನ ಮಕ್ಕಳಿಗೆ ಅಂತ ಹೇಳಿದ್ದು ಪಾರ್ಕ್ ಮಾಡಿದ್ದು ಅಲ್ಲಿ ಒಂದು ಸೆಕ್ಷನನ್ನು. ಆದರೆ ಅಲ್ಲಿ ವಿಶೇಷಚೇತನ ಮಕ್ಕಳು ಅಂದ್ಬಿಟ್ಟು ಬೇರೆಲ್ಲರೂ ಆಟ ಆಡ್ತಾಯಿದ್ರು. ಇದೊಂದು ಟ್ರೈನ್ ಸಹ ತುಂಬ ಚೆಂದ ಇತ್ತು. ಅಲ್ಲಿ ಪ್ರೀಶಲೆಲ್ಲ ಹೋಗಿ ಆಟ ಆಡ್ತಾಯಿದ್ಲು. ಹಾಗೆ ಹೊರಗಡೆ ಬರುವಾಗ ಅಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನಡೆಸ್ತಾಯಿದ್ರು. ಹಾಗೆ ಅಲ್ಲಿ ಅಮ್ಮ ಎಲ್ಲ ಸ್ವಲ್ಪ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ತಾಯಿದ್ರು. ಜಸ್ಟ್ ನಾರ್ಮಲ್ ಅದು ವೇಯಿಂಗ್ ಸ್ಕೇಲ್ ಎಲ್ಲ ವಿಸಲ್ ಫಾಟ್ ಎಲ್ಲ ತೋರಿಸ್ತಾರಲ್ಲ, ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ನಾವಲ್ಲಿ ಹೋಗಿ ಸೈಡಲ್ಲಿ ಇನ್ನೊಂದು ಪಾರ್ಕ್ ಉಂಟಲ್ಲ, ಕದ್ರಿ ಪಾರ್ಕೆ, ಆದರೆ ಅಲ್ಲಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ತಾರೆ ಆ ಥರ. ಇಲ್ಲಿ ನೋಡಿ ಫೌಂಟೇನ್ ಎಲ್ಲ ತುಂಬ ಪಾಳು ಬಿದ್ದಿದೆ, ಅದು ಮೇಂಟೆನೆನ್ಸ್ ಎಲ್ಲ ಆಗಿಲ್ಲ ಅಂತ ಅನಿಸುತ್ತೆ. ಹಾಗೆ ನಾವು ಅಲ್ಲಿ ಕೂಡ ಸುತ್ತಾಡಿ ಆಮೇಲೆ ಸಾಕಾಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರೆಲ್ಲ ಕುಡಿದು ಸ್ವಲ್ಪ ಮಾತಾಡಿ ಹೋಗಿದ್ದು. ಇಲ್ಲಿಂದ ನಾವು ಹೊರಟಿದ್ದು ಶಾಪಿಂಗ್ ಅಂತ ಹೇಳಿ, ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತಂತೆ. ಹಾಗೆ ಆ ಬಿಸಿಲಿಗೆ ನಾವು ಶಾಪಿಂಗ್ ಹೋಗಿದ್ವಿ, ಒಂದು ನಿದ್ದೆ ಇಟ್ಕೊಂಡು. ಆಟೋ ಸಿಕ್ತು, ಆಟೋದಲ್ಲಿ ನಾವು ಹೋದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಆ ಪ್ಲೇಸನ್ನು ನಾನು ರೆಕಾರ್ಡ್ ಮಾಡಿರಲಿಲ್ಲ, ಅಂದರೆ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಮಾಡಲಿಲ್ಲ ರೆಕಾರ್ಡ್. ಅದೆಲ್ಲ ಪರ್ಚೇಸ್ ಎಲ್ಲ ಮಾಡಿ ಆದಮೇಲೆ ನಮಗೆ ಹಸಿವಾಯಿತು, ನಾವು ಹೋದ್ವಿ ಊಟ ಮಾಡಲಿಕ್ಕೆ. ನಾನು ಚಿಕನ್ ಬಿರಿಯಾನಿ ತೊಗೊಂಡೆ. ಇಲ್ಲಿ ಪ್ರಮೀಳಾ ಆಂಟಿ ಜೊತೆ ಆಂಟಿ ನನ್ನ ಅಮ್ಮ ಪ್ರೇಶಲೆಲ್ಲ ಅನ್ನ, ಸಾಂಬಾರು ಮತ್ತು ವೆಜ್ ಪಲ್ಯ, ಕಬಾಬ್ ಮತ್ತು ಚಿಕನ್ ಸುಕ್ಕ ಅದೆಲ್ಲ ತೊಗೊಂಡ್ರು. ಆಮೇಲೆ ನಾವು ಊಟ ಮಾಡಿ ಆದಮೇಲೆ ನಾವು ಹೋಗಿದ್ದು ಬಸ್ಸಿಗಂತೇಳಿ ಹೋಗಿದ್ದು. ನಿಜವಾಗಿ ಅಲ್ಲಿ ಕೆಳಗಡೆನೇ ಒಣಮೀನಿದು ಮಾರ್ಕೆಟ್ ಇರುತ್ತೆ, ಅಲ್ಲಿ ಒಣಮೀನು ತೊಗೊಳ್ಲಿಕ್ಕೆ ಅಂಥೇಳಿ ಹೊರಟರು ಅಮ್ಮ ಎಲ್ಲ. ಅದೆಲ್ಲ ಪರ್ಚೇಸ್ ಮಾಡಿ ಹೊರಟು ಮತ್ತೆ ಬರ್ಬಂಟಿ ಬಾಯ್. ಥ್ಯಾಂಕ್ ಯು. ಈ ಒಣಮೀನಿದು ಮಾರ್ಕೆಟ್ ಬಸ್ ಸ್ಟಾಪ್ ಹತ್ರನೇ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಯಿತು. ಅಲ್ಲಿ ಒಣಮೀನೆಲ್ಲ ತೊಗೊಂಡು ಆಮೇಲೆ ನಾವು ಬಸ್ಸಿಗಂತ ಹೋದ್ವಿ. ಬಸ್ ರೆಡಿ ಇತ್ತು, ಹಾಗೆ ನಾವು ಬಸ್ಸಲ್ಲಿ ಹತ್ತಿ ಒಳ್ಳೆ ಸೀಟಲ್ಲಿ ಕೂತ್ಕೊಂಡು ಸ್ವಲ್ಪ ನಿದ್ದೆ ಮಾಡಿಯೇ ಮನೆಗೆ ತಲುಪಿದ್ದು ಬಸ್ಸಲ್ಲಿ.
ನೈಟ್ ವಿಜಿಲ್ ಪ್ರೇಯರ್ ಏನಿರುತ್ತೆ ಅದು ಪ್ರತಿ ವರ್ಷ ಸಹ ಹೋಲಿ ವೀಕ್ ಅಂತ ನಾವೇನು ಹೇಳ್ತೀವಿ ಆ ಸಮಯದಲ್ಲಿ ಈಸ್ಟರ್ಗಿಂತ ಮುಂಚೆ ನೈಟ್ ವಿಜಿಲನ್ನು ಅರೇಂಜ್ ಮಾಡಿರ್ತಾರೆ. 40 hours ಆಫ್ ಪ್ರೇಯರ್, 24 hours ಆಫ್ ಪ್ರೇಯರ್ ಅಂತೆಲ್ಲ ಇರುತ್ತೆ. ಸುಮಾರು ಜನ ಭಕ್ತರು ಬಂದು ಪ್ರಾರ್ಥನೆ ಮಾಡ್ತಾರೆ. 24 hours ಆಗಿರ್ಬೋದು, 40 hours ಆಗಿರ್ಬೋದು, ಆ ಥರ ಬಂದು ನೈಟ್ ವಿಜಿಲ್ಗೆಲ್ಲ ಅಟೆಂಡ್ ಆಗ್ತಾರೆ. ಸೊ ಅದು ಪ್ರೇಯರ್ ತುಂಬ ಚೆನ್ನಾಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ. ಇದು ಮರುದಿನ ಮಧ್ಯಾಹ್ನ ಇಲ್ಲಿ ಮ್ಯಾಕ್ಲಿನ್ ಪ್ರಿಸ್ಟನ್ ಆಮೇಲೆ ಪ್ರಿಷರ್ ಏನಿದ್ದಾರೆ ಇವರು ಒಂದು ಮನೆ ಕಟ್ಟಿ ಅಲ್ಲಿ ಮಾವಿನಕಾಯಿ ತಿಂತಾಯಿದ್ರು. ಎಂತ ಮಾಡೋದ ನೀವು? ಇದು ಮನೆ ಯಾರು ಕಟ್ಟಿದ್ದು? ಚಿಕ್ಕಪ್ಪ ಮತ್ತು ನಾನು. ಯಾರು ಚಿಕ್ಕಪ್ಪ? ಒಬ್ಬಪ್ಪ ಎಲ್ಲಿದ್ದಾರೆ? ಒಬ್ಬಪ್ಪ ಕಾಣುದಿಲ್ಲ. ನನ್ನ ಅಮ್ಮ ಏನಿದಾರಲ್ಲ ಅವರು ಮೇನ್ ಗುರು ಆಗಿದ್ದಾರೆ ಈಗ ಈ ಟೀಮಿಗೆ. ಮುಂದೆ ಕೆಲವು ಫನ್ನಿ ಥಿಂಗ್ಸ್ ಎಲ್ಲ ಆಗುತ್ತೆ, ನೀವು ಮುಂದೆ ವ್ಲಾಗ್ ನೋಡ್ತಾ ಹೋಗಿ. ಇಲ್ಲಿ ಇನ್ನೂ ಸಹ ಜನ ಸೇರ್ಲಿಕ್ಕಿದ್ದಾರೆ ಇವರ ಒಂದು ಗುಂಪಿಗೆ. ನೋಡಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಇವರು ನೀವು ಅನ್ಕೋಬೇಡಿ ನೋಡುವವರು ಇವರಿಗೆ ಎಂಥ ಕೆಲಸ ಇಲ್ಲ ಅಂತೇಳಿ, ನಾವು ಯಾವಾಗಲೂ ಹೀಗೆ ಮಾಡೋದಿಲ್ಲ. ಇವರೇ ಆಟ ಆಡ್ತಾ ಇರ್ತಾರೆ. ಕೆಲವೊಂದು ಸಲ ಎಲ್ಲರೂ ಫ್ರೀಯಾಗಿ ಕೂತ್ಕೊಂಡಿರ್ತಾರಲ್ಲ ತುಂಬ ಬಿಸಿಲಿಗೆ, ಆಗ ಇದೆಲ್ಲ ಕಿತಾಪತಿ ನಡೀತಾ ಇರ್ತದೆ. ಅದು ತುಂಬಾ ಖಾರ ಇದೆ ಅಲ್ಲ, ಏನಾಗಲ್ಲ, ಖಾರದಿಂದ ಏನಾಗಲ್ಲ. ಖಾರ ಆಗ್ತದೆ, ಖಾರ ಇದೆ, ಅದು ತುಂಬಾ ಖಾರ ಇದೆ. ಕಾಲ್ನೆಷ್ಟೇ ಕುಂಬಾರ್ ನನ್ನಂತ ಕುಂಬಾರ್ ಜೋರು ಕುಂಬಾರ್ಯ. ಇಲ್ಲಿ ಆಲ್ಮೋಸ್ಟ್ 3 ಮಾವಿನಕಾಯಿ ಖಾಲಿಯಾಗಿದೆ. ಈಗ ಮತ್ತೆ ಕಟ್ ಮಾಡ್ತಾ ಇದ್ದಾರೆ. ಎಂತ ಅವಸ್ಥೆಯ ಪುಡಿ ಪುಡಿ. ಎಂತ ಅವಸ್ಥೆ ನೋಡಿ. ನೋಡಿ ಫಸ್ಟ್ ಬರುವಾಗ 3 ಜನ ಇದ್ರಲ್ಲ, ಮ್ಯಾಕ್ಲಿನ್ ಪ್ರಿಸ್ಟನ್ ಮತ್ತು ಪ್ರಿಷಲ್. ಈಗ ನೋಡಿ ಮತ್ತೆ 3 ಜನ ಆ್ಯಡ್ ಆದರು. ನಾನು ಈಚೆ ಸೈಡಲ್ಲಿದ್ದೇನೆ, ನನ್ನನ್ನು ಇನ್ಕ್ಲೂಡ್ ಮಾಡಬೇಡಿ. ಎಷ್ಟು ಜನರದ್ದು ಒಂದು ಈಗ ಮಾವಿನಕಾಯಿ ಪಾರ್ಟಿ ನಡೀತಾ ಇದೆ ನೋಡಿ. ಎಷ್ಟು ಒಂದು ಜಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಷ್ಟೊತ್ತಿಗೆ ಮನೆ ಸವಿತ್ತು ಮಾರಿ. ಇದು ಎಂಥ ಮನೆ ಕಟ್ಟಿದಾರ ಕನ್ಸ್ಟ್ರಕ್ಟರ್, ಇವರು ಪ್ರಯೋಜನ ಇಲ್ವಾ ಅಂತ ಮಾರೆ. ಒಬ್ಬೊಬ್ಬ ಕಬ್ಬಿ ಒಬ್ಬೊಬ್ಬ. ಹಾಂ ಪೂರದಲ್ಲ ಸುಟ್ಟು कशें दिसता गोत्ते मार्गा कामाचे येतातले मार्गा कामाचे डेरेक अल्ल वसता बसून जोळा रोटी बरं आता तशें दिसता ती तशेंच दिसना या सायडीत हांव आंड ಮನೆ ಬಿದ್ದರೆ ಎಲ್ಲ ಹಾಳಾಗ್ತದೆ. ಹೌದು, ಇದು ಖಾರ ಖಾರ ಈಗ ಮಾವಿನಕಾಯಿ ಅವ್ರಿಗೆ ಖಾರ ತಿನ್ಬೇಕು. ಹೌದು, ಅವರಿಗೆ ಖಾರ ತಿನ್ನೋದಿಲ್ಲ.
ಊಟ ಇದುವೇ ನಿಮಗೆ ಇವತ್ತು? ನಿಮಗೆ ಊಟ ಇಲ್ಲ ಇವತ್ತು? ಊಟ ಇಲ್ಲ, ಮಾವಿನಕಾಯಿ ಮಾತ್ರ ಇವತ್ತು. ಹಾಂ, ಊಟ ಕೊಡೋದಿಲ್ಲ ಇವತ್ತು. ಹಳೆ 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 ಕಡ್ಲೆ ರಗಡ್ ಬಿರುಗಾಳಿ ಬಂತು ಮನೆಯಲ್ಲಿ. ಇದೆಂತದ ನೀವು ಎಲ್ಲ ಫುಲ್ ಮನೆ ಬಿತ್ತು. ನಿಕ್ಲೆ ಆಯ್ತು, ಮನೆ ಬಿತ್ತು. ಪ್ರೀಜಲ್ ಮನೆ ಬಿತ್ತ. ಹಬ್ಬಾ ಇವರೆಲ್ಲ ಇವರದು ಮಿನಿ ಮನೆಯಲ್ಲಿ ಕುತ್ಕೊಂಡು ಚಂದ ಮಾತಾಡ್ತಾ ಎಲ್ಲ ಆಟ ಆಡ್ತಾ ಎಲ್ಲ ಇದ್ರು. ಅಷ್ಟೊತ್ತಿಗೆ ಪ್ರಿಷ್ಟನಿದ್ದ, ಮನೆಗೆ ಬಿರುಗಾಳಿ ಬಂದು ಮನೆ ಬಿತ್ತು. ಅದನ್ನು ಮತ್ತೆ ಕಟ್ಟಬೇಕು ಅಂತೇಳಿ ಇವರೆಲ್ಲ ಹರಸಾಹಸ ಮಾಡ್ತಾ ಇದ್ದಾರೆ. ಇವಾಗ ಎಷ್ಟು ಚಂದ ಮತ್ತೆ ಮನೆ ರೆಡಿ ಆಗತ್ತೆ ಅಂತ ನೋಡಿ. ಇವಾಗ ಆಡಿದ್ದು ಬಂತು ಮಾರೆ, ಇನ್ನು ಇದೇ ಟೈಮ್ ವಾಪಸ್ ಬರೋದಿಲ್ಲ. ಮತ್ತು ಟೈಮ್ ಒಂದಿಷ್ಟು ಬೇಗ ಒಂದು ಪಾಸ್ ಆಗ್ತದಂತ ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಟೈಮ್ ಪಾಸ್ ಆಗಿ ಹೋಗ್ತದೆ. ಈ ಪಿಟ್ಟೆಗಳೆಲ್ಲ ಬೇಗ ಬೇಗ ದೊಡ್ಡವರಾಗ್ತದೆ. ಹಾಗೆ ಈ ಪ್ರೆಸೆಂಟ್ ಟೈಮ್ ಏನಿದೆ, ಇವಾಗಿನ ಕ್ಷಣ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ನಾವು ಪ್ರತಿ ಕ್ಷಣವನ್ನು ಜೀವಿಸುವಂಥ ಪ್ರಯತ್ನ ಇಲ್ಲಿ ಅಂದರೆ ನ್ಯಾಚುರಲ್ ಆಗಿ ಬಂದಿರೋವಂಥದ್ದು. ಆ ಥರ ಅಮ್ಮ ಎಲ್ಲ ಈಗ ನಾರ್ಮಲಾಗಿ ದೊಡ್ಡವರೆಲ್ಲ ಮನೆ ಆಟ ಆಡಿದರೆ, ಮಕ್ಕಳ ಜೊತೆ ಎಲ್ಲ ಆಟ ಆಡಿದರೆ ಹೇಳ್ತಾರಲ್ಲ, ಇವ್ರಿಗೆ ಎಂಥ ಮಕ್ಕಳ ಆಟ ಮಾಡೋದು ಇವರೆಲ್ಲ ಅಂಥೇಳಿ. ಆದರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮಗೆ ಏನು ಇಷ್ಟ ಇರುತ್ತೆ ಅದು ನಾವು ಮಾಡಬೇಕು. ಸೊ ಹಾಗೆ ಇಲ್ಲಿ ನಾವು ನಮಗೆ ಇಷ್ಟ ಬಂದಾಗೆ ನಮ್ಮ ಈಗ ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅದನ್ನು ಜೀವಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ಅಮ್ಮ ಎಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಪ್ರಿಶಲಿದ್ದು ಅಜ್ಜಿ ಏನಿದ್ದಾರಲ್ಲ ಅವರು ಮಳೆಗಾಲಕ್ಕಂತೇಳಿ ಈ ಮಡಲ್ ಅಂತ ಹೇಳ್ತೇವೆ, ಇಲ್ಲಿ ಒಣಗಿದ ತೆಂಗಿನಕಾಯಿದು ಗರಿ, ಅದನ್ನು ರಾಶಿ ಮಾಡಿಡ್ತೇವೆ ನಾವಿಲ್ಲಿ. ಪ್ರಿಶಲದ ಅಜ್ಜಿ ಅದನ್ನು ರಾಶಿ ಮಾಡಿ ಇಟ್ಟಿದ್ರು. ಅದನ್ನು ಅಮ್ಮ ಯಾರಿಗೆ ಹೇಳಬೇಡಿ ಅಂತೇಳಿ ತಗೊಂಡೋಗಿ ಇವರದು ಎಂತ ಆಟ ಆಡುವ ಮನೆ ಮೇಲೆ ಹೋಗಿ ಇಡ್ತಾ ಇದ್ದಾರೆ. ಮತ್ತೆ ಒಂದು ವೇಳೆ ಬೈದರೆ ಈ ಮಕ್ಕಳಿಗೆ ಬೈಗಳು ಬೀಳೋದು, ಅಮ್ಮನಿಗೆ ಎಂತ ಆಗೋದಿಲ್ಲ. ಹಾಗೆ ಇದೆಲ್ಲ ಈಗ ಕಿತಾಪತಿ ನಡೀತಾ ಉಂಟು. ನೋಡಿ ಯಾವ ಥರ ಮನೆ ಕಟ್ತಾ ಇದ್ದಾರೆ ಅಂಥೇಳಿ. ಮತ್ತು ಇದು ಫಸ್ಟ್ ಕಟ್ಟಿದ ಮನೆಗಿಂತ ಇದು ಮನೆ ಚೆಂದ ಆಗಿತ್ತು ಮಾರ, ಮಾತ್ರ ತುಂಬ ಗಟ್ಟಿ ಸಹ ಆಗಿತ್ತು. ಇವಾಗ ಸಹ ಅಲ್ಲಿ ಇದು ಮನೆಯಲ್ಲಿ ಹೋಗಿ ಆಟ ಆಡ್ತಾರೆ ಇವರು. ಓಕೆ, ನಿದ್ರೆ ಮಾಡು. ಓಕೆ, ಬಾಯ್ 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 ಬಾಯ್. ನಾವು ನಾಳೆ ಸಿಗ್ತೀವಿ.